ಶಿವಾನಿ, ಮದುವೆಗೆ ಉಳಿದಿರೋದು ಇನ್ನು 2 ವಾರ ಅಷ್ಟೇ. ತಾಳಿ ರೆಡಿ ಇದೆ, ನಿನಗೂ ಇಷ್ಟ ಆಗಿದೆ. ಇನ್ನು ಉಳಿದಿರೋದು ನೀನು ಧಾರೆ ಸೀರೆಯಲ್ಲಿ, ತಾಳಿ ನಿನ್ನ ಕುತ್ತಿಗೆಲಿ. ತ್ರಿಶೂಲ್, ಶಿವಾನಿ, ನಿಂಗೆ ಯಾವ ಒಡವೆ ಇಷ್ಟನೋ ಸೆಲೆಕ್ಟ್ ಮಾಡ್ಕೊ, ಸಂಕೋಚ ಮಾಡ್ಕೋಬೇಡ. ಇನ್ನೊಂದು 2 ವಾರದಲ್ಲಿ ನಮ್ಮನೆ ಸೊಸೆ ಆಗೋಳು ನೀನು. ಯಾವುದೇ ರೀತಿ ಸಂಕೋಚ ಬೇಡ. ಯಜಮಾನ್ರೆ, ಲೇಟ್ ಆದರೆ ತುಂಬ ಕತ್ತಾಗ್ಬಿಡುತ್ತೆ. ಬೇಗ ಬೇಗ ಒಡವೆ ತೊಗೊಳ್ಳಿ, ಕೊಟ್ಬಿಡ. ದಮಯಂತಿ, ಶಿವಾನಿಗೆ ಏನೇನು ಬೇಕೋ ಕೊಡ್ಸು. ಬಾಮ್ಮ. ಮಾವ ಬಂದೆ. ಹೇಳಿಮ್ಯಾ, ಅಮ್ಮ ಏನ್ ಮಾಡ್ತಿದ್ಯಾ ಅಲ್ಲಿ? ಆ ತ್ರಿಶೂಲ ನೋಡ್ತೀಯಾ? ಯಾಕೋ ಸಪ್ಪಗಿದ್ದಾನೆ. ಅದೇನು ಅಂತ ತಿಳ್ಕೊಳ್ಳೋಣ ಅಂತ. ಮಾವ, ನಿಂಗದ್ ಬೇಡದೇ ಇರೋ ವಿಷಯ. ಅಲ್ಲ ಹೇಳಿಮಯ್ಯ. ಮಾವ, ಸರಿ ಬಿಡಪ್ಪ, ನೀನ್ ಹೇಳ್ದಂಗೆ ಆಗ್ಲಿ. ಅವನಿಗೆ ಉರ್ಸೋ ಕೆಲ್ಸನ ಇಲ್ಲಿಟ್ಕೊಳ್ಳಲ್ಲ, ಇಲ್ಲಿಂದ ಹೊರಗಡೆ ಹೋಗ್ತೀನಲ್ಲ ಅಲ್ಲಿ ಇಟ್ಕತೆ. ತ್ರಿವಿಕ್ರಮ್, ತ್ರಿಶೂಲ್, ನೀವು ಬಂದ್ರೋ? ಶಿವಾನಿಗೆ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ. ಬ್ರೋ, ಕೂತ್ಕೋತ್ಯಾ? ಯಾವ್ದು ಚೇರ್ ಇಲ್ವಲ್ಲ? ಅಲ್ಲೆಲ್ಲಾದ್ರೂ ಕೂತ್ಕೊಂಡಿರು ಸ್ವಲ್ಪ ಹೊತ್ತು. ತ್ರಿಶೂಲ್, ಬೇಡ, ನೀನ್ ಇಲ್ಲಿ ಕೂತ್ಕೋ, ನಾವ್ ಆ ಕಡೆ ಹೋಗ್ತೀವಿ. ಹೌದು, ನೀವಿಲ್ಲಿ ನೋಡ್ತಾ ಇರಿ, ನಾವು ಅಲ್ಲಿ ನೆಕ್ಲೆಸ್ ಸೆಲೆಕ್ಟ್ ಮಾಡ್ತೀವಿ. ವೆಡ್ಡಿಂಗ್ ರಿಂಗ್ಸ್ ತೋರಿಸಿ. ಶಿವಾನಿ ಅವರೇ, ಹೌಸ್ ದಿಸ್? ತ್ರಿಶೂಲ್, ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾವುದು ಇಷ್ಟ ಆಗ್ಲಿಲ್ವಾ? ನೀವು ತಗೊಳ್ಳಿ. ನಮ್ಗೆ ಇಷ್ಟ ಆಗಿದ್ದು ನಮ್ಗೆ ಸಿಗತ್ತಾ? ತಗೊಳ್ಬೋದಾ ನಾವು? ಶಿವಾನಿ ಅವರೇ, ಕಮಾನ್, ರಿಂಗ್ ಸೆಲೆಕ್ಷನ್ ಟೈಮಲ್ಲಿ ಬೇರೆ ಬಿಸ್ನೆಸ್ ಯಾಕೆ? ಶಿವಾನಿ ಅವರೇ, ಇದು ಹೇಗಿದೆ? ಚೆನ್ನಾಗಿದೆ. ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ? ಹೇಳಿ, ನೀವು ಕೈ ಕೊಡಿ. ಕೊಡಿ. ತ್ರಿವಿಕ್ರಮ, ಏನೋ ಮಾಡ್ತಾ ಇದೆಯಾ? ಹಾಗೆಲ್ಲ ಹೊತ್ತು ಗೊತ್ತಿಲ್ಲದೆ ಅವಳ ಕೈ ಉಂಗುರ ತೋರಿಸ್ಬಾರ್ದು. ಡ್ಯಾಡ್, ಅದ್ರಲ್ಲೇನಿದೆ? ತ್ರಿವಿಕ್ರಮ್, ನಿನ್ನ ಶಿವಾನಿ ನಿಶ್ಚಿತಾರ್ಥ ಮುಗ್ದಿಲ್ಲಪ್ಪ. ಈಗಲೇ ನೀನು ಉಂಗುರ ತೊಡಸ್ಬಾರ್ದು. ಇದನ್ನ ಎಂಗೇಜ್ಮೆಂಟ್ ಅನ್ಕೊಳ್ಳಿ. ಅದೇಗಾಗುತ್ತೆ? ಒಂದೊಳ್ಳೆ ಶುಭ ಮುಹೂರ್ತ ನೋಡಬೇಕು, ಎಲ್ಲ ತಯಾರಿ ಮಾಡ್ಕೋಬೇಕು.
ಮದ್ವೆಲಿ ತಾಳಿ ಕಟ್ಟಕ್ ಮುಂಚೆ ಪುರೋಹಿತರು ಈ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಗಡ್ಬಿಡಿ ಯಾಕೆ? ಸರಿ, ಎಲ್ಲ ಒಡವೆಗಳನ್ನೆಲ್ಲ ಬೇಗ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಏನೇನು ಸೆಲೆಕ್ಟ್ ಮಾಡಿದ್ರು ಎಲ್ಲ ತನ್ನಿ, ಬಿಲ್ ಮಾಡ್ಸೋಣ. ಶಿವಾನಿ, ಈ ನೆಕ್ಲೆಸ್ ಹೇಗಿದೆ? ಟ್ರೈ ಮಾಡಿ ನೋಡು. ಶಿವಾನಿ, ಚलो ಟೇಕ್ ಎ ಪಿಕ್ಚರ್. ತ್ರಿಶೂಲ್, ನಮ್ಮಿಬ್ಬರದ್ದು ಒಂದು ಫೋಟೋ ತೆಗಿ. ಚೆನ್ನಾಗಿ ಬಂತು ತ್ರಿಶೂಲ್, ಸೂಪರ್ ಆಗಿದೆ. ಮಾಮ್, ಎಲ್ಲ ಪರ್ಚೇಸ್ ಮಾಡಾಯ್ತಾ? ಆಯ್ತು. ಮಾಂಗಲ್ಯ ಮಾಂಗಲ್ಯನೇ ಮರ್ತ್ಬಿಟ್ವಲ್ಲ. ನೋಡಿದ್ಯೇನಕ್ಕ, ಅಳಿಮಯ್ಯ ಮದುವೆ ಆಗೋದಕ್ಕೆ ಎಷ್ಟು ಅರ್ಜೆಂಟ್ ಅಲ್ಲಿದ್ದಾನೆ ಅಂತ. ಕಟ್ಟೋ ತಾಳಿ ನೀವು ಮರ್ತರು, ಇವನು ಮರ್ತಿಲ್ಲ. ಸರಿ, ಒಂದು ಕೆಲಸ ಮಾಡಿ, ಎಲ್ಲ ಸೇರಿ ತಾಳಿ ಸೆಲೆಕ್ಟ್ ಮಾಡಿ. ಕ್ರಮ ಲೇ ಅಳಿಮಯ್ಯ, ಏನೋ ತಾಳಿ ಹಿಡ್ಕೊಂಡು ಶಿವ ಹಿಂದೆ ನೋಡ್ತಾ ಇದೀಯಾ? ಅದಕ್ಕೆಲ್ಲ ಟ್ರಯಲ್ ಇಲ್ಲಪ್ಪ ಇಲ್ಲಿ. ಮದುವೆ ಕಟ್ಟಲ್ ಸುಮ್ಮನೆ ಇದೆ. ತಾಳಿ ಡಿಸೈನ್ ಎಲ್ರಿಗೂ ಓಕೆನಾ? ಇದೇ ಥರದ್ದು ಹೊಸದೊಂದು ರೆಡಿ ಮಾಡ್ತೀನಿ. ಏನಿದು? ತೆಗೆದು ನೋಡು, ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಮಾಂಗಲ್ಯ ಸರ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ರೆಡಿ ಆಗಕ್ಕೆ 1 ವಾರ ಬೇಕು ಅಂತ ಹೇಳಿದ್ರು, ಮತ್ತಿದು ನಿನಗೋಸ್ಕರ ಮನೆಯವರು ನನಗೆ ತೋರಿಸ್ಕೊಂಡು ಬಾ ಅಂತ ಕಳ್ಸಿದ್ರ? ತುಂಬಾ ಚೆನ್ನಾಗಿದೆ ತ್ರಿಶೂಲ್, ನನಗೆ ತುಂಬಾ ಇಷ್ಟ ಆಯ್ತು. ಈ ತಾಳಿ ನನ್ನ ಕುತ್ತಿಗೆ ಸೇರಿದನೆ ಕಾಯ್ತಾ ಇದ್ದೀನಿ ತ್ರಿಶೂಲ್. ನಾನು ಅಷ್ಟೇ, ಕಟ್ಟೋದಕ್ಕೆ ಕಾಯ್ತಾ ಇದ್ದೀನಿ. ಏಯ್, ಏನ್ ಹೇಳ್ತಿದ್ಯಾ ನೀನು? ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದು ತ್ರಿವಿಕ್ರಮ್, ನೀನಲ್ಲ. ಈ ತಾಳಿ ಅವನು ಕಟ್ಟಕ್ಕಾಗಲ್ಲ ಬಿಡು, ಯಾಕಂದ್ರೆ ಇದನ್ನ ತಂದಿರೋದು ನಾನು. ಮತ್ತೆ ಮನೆಯವ್ರು ನನಗೆ ತೋರ್ಸಕ್ ಕಳ್ಸಿದ್ದು ಅಂತ ಅಂದೆ. ನಾನೆಲ್ಲಂದೆ? ನೀನ ಇಮ್ಯಾಜಿನ್ ಮಾಡ್ಕೊಂಡು ಮಾತು ಸೇರಿಸ್ಕೊಂಡು ಹೇಳಿದ್ದು. ನಾನು ಹೂ ಅಂತೂ ಒಂದಿಲ್ಲ, ನೆನಪು ಮಾಡ್ಕೊ. ನೀನ್ ತುಂಬಾ ಅತಿ ಆಯ್ತು ತ್ರಿಶೂಲ್. ಅತಿಯಾದ ಪ್ರೀತಿ, ಅತಿಯಾದ ಮುದ್ದು, ಅತಿಯಾದ. ಇನ್ನೊಂದು ಹೆಜ್ಜೆ ಮುಂದೆ ಬಂದ್ರೆ ಗುದ್ದು ಬಿಡ್ತೇನೆ. ತಗೊಂಡು ಹೋಗ್ತಾ ಇರೋದನ್ನ. ಶಿವಾನಿ, ತಾಳಿ ಮುಂದೆ ತಾಳ್ಮೆಯಿಂದಿರ್ಬೇಕು. ನೀನು ಕೋಪ ಮಾಡ್ಕೊಂಡು ಹೋಗು ಅಂತಂದ್ರೆ ನಾನೇನು ಹೊಟ್ಟೋಗ್ತೀನಿ, ಆದ್ರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ತ್ರಿಶೂಲ್, ಶಿವಾನಿ, ಕೋಪ ಮಾಡ್ಕೋಬೇಡ. ನಾವಿಬ್ರದ್ದು ಮೇಡ್ ಫಾರ್ ಈಚ್ ಅದರ್ ಜೋಡಿ. ನೀನು
ಆ ಮನೆ ಸೊಸೆಯಾಗಿ ಬರಬೇಕು ಅಂತ ಹಠ ಮಾಡ್ತಾ ಇದ್ದೆ ಅಲ್ವಾ? ಇವಾಗ ಆ ಮನೆ ಮಗ ನಾನು ಅಂದ್ರೆ ನೀನ್ ನನ್ನ ಹೆಂಡತಿಯಾಗಿ ತಾನು ಬರಬೇಕು. ಬರ್ತೀಯಾ? ನನಗೆ ಗೊತ್ತು ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ, ನಾನು ಒಪ್ಕೊಂಡೇ ಒಪ್ಕೋತೀಯ. ಸಾಧ್ಯನೇ ಇಲ್ಲ. ಇವಾಗ ಹಿಂಗೆ ಹೇಳ್ತೀಯ ಅಷ್ಟೇ, ಆದರೆ ಮದುವೆ ಮೇಲೆ ನಡೆಯೋದೇ ಬೇರೆ ಬೇರೆ. ನಿನ್ನ ಪಕ್ಕದಲ್ಲಿ ನಾನಿರ್ತೀನಿ. ಶಿವಾನಿ, ಮದುವೆಗೆ ಉಳಿದಿರೋದು ಇನ್ನು 2 ವಾರ ಅಷ್ಟೇ. ತಾಳಿ ರೆಡಿ ಇದೆ, ನಿನಗೂ ಇಷ್ಟ ಆಗಿದೆ. ಇನ್ನು ಉಳಿದಿರೋದು ನೀನು ಧಾರೆ ಸೀರೆಯಲ್ಲಿ, ತಾಳಿ ನೀನು ಕುತ್ತಿಗೆಲಿ. ತ್ರಿಶೂಲ್, ಡ್ಯಾಡ್, ಏನೋ ಕರೆದ್ರಂತೆ, ಏನು ವಿಷಯ? ಅದೇ ಈ ತ್ರಿಶೂಲ್ ಎಲ್ಲೋ ನಾವು ಜ್ಯುವೆಲ್ರಿ ಶಾಪಿಂದ ವಾಪಸ್ ಬರುವಾಗ ನಮ್ಮ ಜೊತೆ ಬರಲೇ ಇಲ್ಲ. ಡ್ಯಾಡ್, ನನಗೂ ಗೊತ್ತಿಲ್ಲ, ಫೋನ್ ಮಾಡಿ ಕೇಳ್ತೀನಿ ರೀ. ಬೇಡ ಬೇಡ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಡ್ಯಾಡ್, ನನ್ನ ಜೊತೆನಾ? ತ್ರಿಶೂಲು ಲವ್ ಮಾಡ್ತಾರ ಹುಡುಗಿ ಯಾರು? ತ್ರಿಶೂಲ್ ಲವ್ವಾ? ಏನು ಗೊತ್ತಿಲ್ಲದಾರ ಒಂಥರ ಮಾತಾಡ್ತಾ ಇದೆಯಾ? ನಿನಗೆ ಗೊತ್ತಿರೋ ವಿಷಯನೇ ಅದು. ಸಾರಿ ಡ್ಯಾಡ್. ಪರವಾಗಿಲ್ಲ ತ್ರಿವಿಕ್ರಮ್, ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀನಿ. ಅದೇ ಮಂಟಪದಲ್ಲಿ ತ್ರಿಶೂಲ್ ಮದುವೆನೂ ಆಗೋಗಿದ್ದಿದ್ರೆ ತಂದೆಯಾಗಿ ನನ್ನ ಕರ್ತವ್ಯನೂ ಮುಗ್ದಿರೋದು. ಡ್ಯಾಡ್, ಅವ್ನ ಮದುವೆಗೆ ಏನು ಅರ್ಜೆಂಟು? ಆರಾಮಾಗಿ ನನ್ನ ಮದುವೆ ಆದಮೇಲೆ ಅವ್ನು ಆಗ್ತಾನೆ ಬಿಡಿ. ಅದು ಸರಿನೇ, ಆದರೆ ನೀವಿಬ್ಬರು ಒಂದೇ ಗಳಿಗೆಯಲ್ಲಿ ಹುಟ್ಟಿದ್ರಿ, ಸ್ನೇಹಿತರಾಗಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ತಾ ಬಂದ್ರಿ. ಈಗ ಅಣ್ಣ ತಮ್ಮಂದ್ರು ಬೇರೆ ಆಗಿದ್ದೀರಾ. ಇಬ್ಬರು ಮದುವೆನೂ ಒಂದೇ ಮಂಟಪದಲ್ಲಿ ಆಗಲಿ ಅನ್ನೋದು ನನ್ನ ಆಸೆ. ಇವನ ಆಸೆಗಳಿಗೆ ಕೊನೆನೇ ಇಲ್ಲ ಅನ್ಸುತ್ತೆ. ಒಂದಾದ ತಕ್ಷಣ ಒಂದು ಹೇಳ್ತಾನೆ ಇರ್ತಾನೆ. ಏನೋ ಯೋಚನೆ ಮಾಡ್ತಾ ಇದೆಯಾ? ತ್ರಿಶೂಲ್ ಲವ್ ಮಾಡಿರೋ ಹುಡುಗಿ ಯಾರು ಅಂತ ಹೇಳು, ನಾನೇ ಅವ್ರ ಮನೇಲಿ ಮಾತಾಡಿ ಮದುವೆ ಫಿಕ್ಸ್ ಮಾಡ್ತೀನಿ. ಡ್ಯಾಡ್, ಅವಳು ಯಾರು ಅಂತ ನನಗೂ ಗೊತ್ತಿಲ್ಲ. ಇದನ್ನು ನಾನು ನಂಬೇಕಾ? ಏಯ್, ನೀವಿಬ್ರು ಎಂಥ ಸ್ನೇಹಿತರು ಅಂತ ನನಗೆ ಗೊತ್ತು. ನಿನಗೇ ಗೊತ್ತಿಲ್ಲದೆ ಅವ್ನು ಲವ್ ಮಾಡ್ತಾನ? ಹುಡುಗಿ ಯಾರು ಹೇಳು? ನನ್ನ ಹುಡುಗಿಗೆ ಕಾಳು ಹಾಕ್ತಾ ಇದ್ದಾನೆ ಅಂತ ಹೇಗೆ ಹೇಳಿ ಡ್ಯಾಡ್? ಯಾಕೋ, ಏನು ಯೋಚನೆ ಮಾಡ್ತಾ ಇದೆಯಾ ಹೇಳು? ಡ್ಯಾಡ್, ಗೊತ್ತಿಲ್ಲ ಅನ್ನಲ್ಲ, ಅವ್ನು ನನಗೇನು ಹೇಳಿಲ್ಲ. ನೀವಿಬ್ರು ಅಷ್ಟೊಂದು ಕ್ಲೋಸ್ ಅಲ್ವಾ? ನಿನ್ ಜೊತೆನೇ ಶೇರ್ ಮಾಡ್ಕೊಂಡಿಲ್ಲ ಅಂದ್ರೆ? ನಾವಿಬ್ರು ಕ್ಲೋಸೇ, ಬಟ್ ಕೆಲವೊಂದು ವಿಷಯ ನಾನು ಕೇಳಕ್ ಹೋಗಲ್ಲ, ಅವನು ಹೇಳಲ್ಲ. ಇದು ಹಾಗೆ ಡ್ಯಾಡ್. ಹೌದಾ? ಛ, ಹುಡುಗಿ ಯಾರು ಅಂತ ಗೊತ್ತಾಗಿದ್ದಿದ್ರೆ ಒಟ್ಟಿಗೆ ಮದುವೆ ಮಾಡ್ಬೋದಾಗಿತ್ತು. ಹೋಗ್ಲಿ ಬಿಡು, ಅವನಾಗೆ ಬಂದು ಹೇಳಿದ್ಮೇಲೆ ಮದುವೆ ಮಾಡಿದ್ರಾಯ್ತು. ಅವನು ಹೇಳಲ್ಲ, ಹೇಳೋದಕ್ಕೂ ನಾನು ನಾಡಲ್ಲ. ನೀನ್ ತ್ರಿಶೂಲ್ ಮದುವೆ ಮಾಡಿಸೋದ್ರೊಳಗೆ ಶಿವಾನಿ ನನ್ನೊಳಗಿರ್ತಾಳೆ. ಏನ್ ಮಾಡ್ತಿದ್ಯಾ? ಮೈ ಮೇಲೆ ಪ್ರಜ್ಞೆ ಇದ್ಯಾ ನಿನ್ಗೆ? ಮದ್ವೆ ಅಂದ್ರೆ ಏನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಹುಡುಗಾಟ ಆಡೋದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆ ಮಿತಿನೂ ದಾಟ್ ಹೋಗ್ತಿದ್ಯಾ ನೀನು. ನೆನ್ಪಿರ್ಲಿ ನೋಡು ತ್ರಿಶೂಲ್, ನನ್ನ ಜೀವನದ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ. ತ್ರಿವಿಕ್ರಮ್ನ ಮದುವೆ ಆಗೋದು ನನ್ನ ಗುರಿ. ಅದಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಸುಮ್ಮನೆ ಬಿಡೋದಿಲ್ಲ. ನೀನು ನನ್ನ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡು ಬರ್ತಾ ಇದ್ದೀನಿ. ಆದ್ರೆ ಇನ್ನೊಂದ್ಸತಿ ಹೀಗೆ ಮಾಡಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ತ್ರಿಶೂಲ್, ನಿನಗ್ ಬೈಯೋದಕ್ಕೂ ನನಗ್ ಬೇಜಾರಾಗುತ್ತೆ. ನನ್ನ ಪ್ರೀತಿ ಏನು ಅಂತ ನಿನಗೆ ಅರ್ಥ ಮಾಡ್ಸೋಕೆ ಆಗ್ತಿಲ್ಲ. ಪ್ಲೀಸ್ ನೀನೇ ಅರ್ಥ ಮಾಡ್ಕೋ. ನಾನು ಮದ್ವೆ ಅಂತ ಆದ್ರೆ ಅದು ತ್ರಿವಿಕ್ರಮ್ನೆ. ಯಾಕಂದ್ರೆ ಅವರು ನನ್ನ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು.
ಏನಕ್ಕೆ ನಿಲ್ಲಿಸ್ಬೇಕು? ನಿನ್ನ ಪ್ರೀತಿ ಮಾಡೋದು ನಿಲ್ಲಿಸ್ಬೇಕಾ? ನಿನಗೆ ಕೇರ್ ಮಾಡೋದು ನಿಲ್ಲಿಸ್ಬೇಕಾ? ಸಾಧ್ಯನೇ ಇಲ್ಲ. ನಿನಗೆ ನಿನ್ನ ಪ್ರೀತಿ ಹೇಗೆ ಮುಖ್ಯನೋ ಹಾಗೆ ನನಗೂ ನನ್ನ ಪ್ರೀತಿ ಮುಖ್ಯ. ನಿನ್ನ ಪ್ರೀತಿ ಉಳಿಸ್ಕೊಳ್ಳೋದಕ್ಕೆ ನೀನು ಹೋರಾಡೋ ರೀತಿನೇ ನನ್ನ ಹೋರಾಟ ಕೂಡ. ಶಿವಾನಿ, ಇನ್ನು ನಾನು ತುಂಬಾ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿನ್ನ ಮನಸ್ಸನ್ನು ನಾನೇ ಇರೋದು. ಒಂದ್ಸಲ ನಿನಗೆ ನೀನೇ ಪ್ರಶ್ನೆ ಮಾಡ್ಕೊಂಡು ನೋಡು, ನಿನಗೆ ನಿಜ ಗೊತ್ತಾಗತ್ತೆ. ಎಷ್ಟೇ ಪ್ರಶ್ನೆ ಮಾಡ್ಕೊಂಡ್ರು ಅಷ್ಟೇ, ನನ್ನ ಮನ್ಸಲ್ಲಿರೋದು ತ್ರಿವಿಕ್ರಮ್. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಪ್ರೀತಿಸೋದಿಲ್ಲ. ನನ್ನ ಮನ್ಸು ನಿನ್ ಕಡೆ ವಾಲೋದು ಇಲ್ಲ. ನಿನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆಯೋ ನನಗೂ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ನೀನು ನನ್ನ ಮದುವೆ ಆಗ್ತೀಯಾ? ನಿನ್ ಗಂಡ ಆಗೋದು ನಾನೇ. ನನ್ನ ಗಂಡ ಆಗೋದು ತ್ರಿವಿಕ್ರಮ್. ಅದು ತ್ರಿವಿಕ್ರಮ್ ನಿನ್ ಕೂತ್ಕೆಗೆ ತಾಳಿ ಕಟ್ಟಿದ ಮೇಲೆ. ಇನ್ನು 3 ಗಂಟೆ ಬಿದ್ದಿಲ್ಲ. 3 ಗಂಟೆ ಬೀಳೋವರೆಗೂ ನನ್ನ ಟೈಮ್ ಇದೆ. ಅಲ್ಲಿವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅದು ವ್ಯರ್ಥ. ಇದೇ ಹಠ ನಿನ್ನನ್ನು ನನ್ನ ಪಕ್ಕ ಬಂದು ಕೂರ್ಸತ್ತೆ, ನನ್ನ ಜೊತೆ ಸಂಸಾರ ಮಾಡ್ಸತ್ತೆ. ನಿನ್ ಗುರಿ ಏನು ಅಂತ ಹೇಳ್ದೆ ಅಲ್ವಾ? ನನ್ನ ಗುರಿ ಏನಂತ ಹೇಳ್ತೀನಿ ಕೇಳು. ನನ್ನ ಗುರಿ ನಿನ್ನ ಮದುವೆ ಆಗೋದು, ನಿನ್ನ ಕೂತ್ಕೆಗೆ ತಾಳಿ ಕಟ್ಟೋದು. ಇನ್ಮೇಲೆ ಈ ತಾಳಿ ನನ್ನ ಜೇಬಲ್ಲೇ ಇರತ್ತೆ. ನೀನು ಹೂ ಅಂದಿದ ತಕ್ಷಣ ಮುಹೂರ್ತನೂ ನೋಡಲ್ಲ, ಅಲ್ಲೇ ತಾಳಿ ಕಟ್ಬಿಡ್ತೀನಿ. ನನಗೆ ನಂಬಿಕೆ ಇದೆ ಶಿವಾನಿ, ನಿಂಗೆ ಬದಲಾಗಿ ಆಗ್ತೀಯ. ನನ್ನ ಪ್ರೀತಿನ ಒಪ್ಕೊಂಡೇ ಒಪ್ಕೋತೀಯ. ಮಾವ, ನಂದು ಶಿವಾನಿ ಮದ್ವೆ ಇನ್ನ ಎಷ್ಟು ದಿನ ಇದೆ? ಇನ್ 2 ವಾರ ಅಳಿಮಯ್ಯ. 2 ವಾರನ ಮಾವ? ಶಿವಾನಿ ಕುತ್ತಿಗೆಗೆ ಯಾವಾಗ 3 ಗಂಟೆ ಹಾಕ್ತೀನೋ, ಯಾವಾಗ ನನ್ನ ಹೆಂಡತಿ ಆಗ್ತಾಳೋ, ಯಾವಾಗ ಆ ದಿನ ಬರ್ತು ಅಂತ ಕಾಯ್ತಾ ಇದ್ದೀನಿ ಮಾವ. ಮಾವ, ನಂದು ಶಿವಾನಿದು ಜೋಡಿ ಹೆಂಗಿದೆ? ಲೈಲಾ ಮಜ್ನು ತರ ಸೂಪರ್ ಜೋಡಿ. ಹಾಗೆಲ್ಲ ಹೇಳ್ಬೇಡಿ ಮಾವ, ದೃಷ್ಟಿ ಆಗುತ್ತೆ. ಮಾವ, ಮದ್ವೆ ಪ್ರಿಪ್ರೇಷನ್ ಜೋರಾಗಿರ್ಬೇಕು, ಗ್ರ್ಯಾಂಡ್ ಆಗಿರ್ಬೇಕು, ಯಾವುದು ಮಿಸ್ ಆಗ್ಬಾರ್ದು ಮಾವ. ಚಾನ್ಸೇ ಇಲ್ಲ ಅಳಿಮಯ್ಯ. ಎಲ್ಲ ಉಸ್ತುವಾರಿನೂ ನನ್ ದತ್ತು ತ್ರಿಶೂಲ್ ಅಲ್ಲಲ್ಲ, ನಿಜವಾದ ವಾರಸ್ತಾರ. ಯಾವಾಗ ಬಂದೆ? ಇವಾಗ ಬಂದೆ. ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಬಾ. ಅಳಿಮಯ್ಯ, ಅದೇನೋ ಹೇಳ್ತಿದ್ಯಲ್ಲ ಮದುವೆ ಪ್ರಿಪ್ರೇಷನ್ ಅಂತ, ಬಾವಾಜಿ ಅದನ್ನೆಲ್ಲ ವಹಿಸಿರೋದೆ ಇವನಿಗೆ. ತ್ರಿಶೂಲ್ ಹೇಳಪ್ಪ, ಮದುವೆ ಗ್ರ್ಯಾಂಡ್ ಆಗಿರುತ್ತೆ ತಾನೆ? ಆಗತ್ತೆ ಬ್ರೋ, ನಿಂಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಶಿವಾನಿ ಮದುವೆ ಚೆನ್ನಾಗಾಗ್ಬೇಕು. ಅದನ್ನ ನೋಡಿ ಅಕ್ಕಪಕ್ಕದ ಊರ್ ಜನ ಎಲ್ಲ ಊರ್ಕೋಬೇಕು. ಹಾಗೆ ಮಾಡ್ತೀಯ ಅಲ್ವಾ? ಬ್ರೋ, ಏನಾಯ್ತು? ವಾಯ್ಸೇ ಬರ್ತಾ ಇಲ್ಲ. ಮಾಡ್ತೀನಿ ಹಿಂದೆ, ನಿಮಗೆ ಕೇಳಿಸಿಲ್ಲ ಅನ್ಸುತ್ತೆ. ಸರಿ, ನನ್ನ ಶಿವಾನಿ ಮದುವೆ ಎಲ್ಲರ ಕಣ್ ಕುಕ್ಕಾಗಾದ್ರೆ ಸಾಕು. ಅದು ಯಜಮಾನ್ರ ಮನೇಲಿ ಖಾಲಿ ಡಬ್ಬಗಳನ್ನೆಲ್ಲ ಬಿಸಾಕ್ತಾ ಇದ್ರು. ಬೇಳೆ ಗಿಳೆ ಹಾಕಕ್ಕಾಗತ್ತೆ ಅಂತ ತಗೊಂಬಂದೆ, ತಗೋ. ನಮ್ಮ ಬದುಕು ಹೀಗೆ ಖಾಲಿ ಡಬ್ಬದ ಥರ ಅಲ್ವೇನ್ರಿ? ಇಷ್ಟು ದಿನ ಎಲ್ಲ ಇತ್ತು, ನಮ್ಮ ಬದುಕಿಗೊಂದು ಬೆಲೆ ಇತ್ತು. ಆದ್ರೆ ಇವಾಗ ಏನೂ ಇಲ್ಲ, ಖಾಲಿ ಖಾಲಿ. ಈ ಡಬ್ಬದ ಥರ ಬೆಲೆನೂ ಇಲ್ಲ. ಯಾಕೆ ಹಾಗಂತೀಯ? ಕೆಲವೊಂದ್ಸಲಿ ಬದುಕು ಖಾಲಿ ಖಾಲಿ ಅನ್ಸುತ್ತೆ, ಅದು ಶಾಶ್ವತ ಅಲ್ಲ. ನೋಡು, ಈ ಡಬ್ಬ ಇಷ್ಟೊತ್ತು ಖಾಲಿ ಇತ್ತು,
ಇದಕ್ಕೆ ಬೆಲೆ ಇರಲಿಲ್ಲ. ಇದ್ರೊಳಗೆ ಬೇಳೆ ತುಂಬಿದ್ರೆ ಇದಕ್ಕೊಂದು ಬೆಲೆ ಬರುತ್ತೆ. ಹಾಗೆ ಬದುಕು ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ. ಹೊಸ ವಿಷಯಗಳನ್ನ ತುಂಬಬೇಕಷ್ಟೇ. ಏನೋ ಒಂದು ಅರ್ಥನೇ ಆಗ್ತಲ್ಲ. ತ್ರಿಶೂಲ್ ಆ ಮನೆಗೆ ಹೋಗಿ 4 ದಿನ ಆಯ್ತು. ಹೋದವನ್ ಪತ್ತೆನೇ ಇಲ್ಲ. ನಮ್ಮನ್ನ ಮರ್ತ್ಬಿಟ್ಟ ಅನ್ಸುತ್ತೆ. ಲೇ, ಅವ್ನ ಬಟ್ಟೆ ಅಂಗಡಿಯಲ್ಲಿ ಸಿಕ್ಕಿದ್ನಲ್ಲ, ಇನ್ನೇನೆ. ಅಲ್ಲ ರೀ, ಅವನ್ ಮನೆಗೆ ತ್ರಿಶೂಲ್